ನಮ್ಮ ಮಹಾರಾಷ್ಟ್ರದ ಸನ್ಮಾನ್ಯ ದೇವೇಂದ್ರ ಫಡ್ನವೀಸ್ ಜಿ ಅವರು ಇವತ್ತೇ ನಮ್ಮ ಸಬ್ಜೆಕ್ಟ್ ಅನ್ನ ಕ್ಯಾಬಿನೆಟ್ ತಗೊಂಡಿದ್ದಾರೆ. ಅವರು ಭೂಮಿ ಮತ್ತು ಈ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಮಾಡೋದ್ರ ಜೊತೆಗೆ 50% ಸಬ್ಸಿಡಿಯನ್ನ ಈ ಪ್ರಾಜೆಕ್ಟ್ ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ದಲ್ಲಿ ಸಕ್ಕರೆ ಕಾರ್ಖಾನೆ ಡೌನ್ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಾ ಇರೋದ್ರಿಂದ ಅಲ್ಲಿ ಮಾಡಿ ಕೊಡ್ಲಿಕ್ಕೆ ಅವರಾಗಲೇ ಕರೆದು ಈ ಸಬ್ಜೆಕ್ಟ್ ಗೊತ್ತಾಗಿರೋದ್ರಿಂದ ಅವರಾಗಲೇ ಕರೆದು ಇಲ್ಲಿ ಮಾಡಿದ್ರು. ಮತ್ತು ಅವ್ರ ಚೀಫ್ ಸೆಕ್ರೆಟರಿ ಇಂಡಸ್ಟ್ರಿ ಸೆಕ್ರೆಟರಿನ ಜಾಗ ನೋಡ್ಲಿಕ್ಕೆ ಕಳಿಸಿ ಬಂದಿದ್ದಾರೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡ್ಲಿಕ್ಕೆ ಬಂದು ಎಲ್ಲ ನೋಡ್ಕೊಂಡು ಹೋಗಿ ಅವ್ರ ನಿಶ್ಚಿತವಾಗಿ ನಾವು ಮಾಡಿಕೊಡ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ನಮ್ಮ ಚಂದ್ರಬಾಬು ನಾಯ್ಡು ಸಾಹೇಬರು ಆಂಧ್ರ ಪ್ರದೇಶದಿಂದಲೂ ಸಹಿತ ಅವ್ರು ಹೋದ ಇನ್ವೆಸ್ಟ್ ಆಂಧ್ರ ಪ್ರದೇಶ ಅದರಲ್ಲಿ ಸಹಿತ ಎರಡು ಪ್ರಾಜೆಕ್ಟ್ ಅನ್ನ ಅಪ್ರೂವ್ ಮಾಡೋದ್ರ ಜೊತೆಗೆ ಶ್ರೀಶಾಚುಲಂ ಅನ್ನುವಂಥದ್ದು ಒಂದು ಜಿಲ್ಲೆಯಲ್ಲಿ, ಅದೇ ಜಿಲ್ಲೆಯಲ್ಲಿ ಅವರು ಏವಿಯೇಷನ್ ಮಿನಿಸ್ಟರ್ ಇದ್ದಾರೆ ರಾಮ್ ನಾಯ್ಡು ಅವರು ನಮ್ಮ MD ವಿಜಯ್ ನಿರಾಣಿ ಇಬ್ರು ಕ್ಲೋಸ್ ಫ್ರೆಂಡ್ ಇರೋದ್ರಿಂದ ಆ ಸಮುದ್ರದ ದಂಡಿಗೆ ಒಂದು ದೊಡ್ಡ ಪೋರ್ಟ್ ಬರ್ತಾ ಇದೆ ಶ್ರೀಶಾಚುಲಂದಲ್ಲಿ. ಅದರ ಅಟ್ಯಾಚ್ನೇ ಬ್ರಾಡ್ಗೇಜ್ ಇದೆ, 8 ಲೇನ್ ರೋಡ್ ಇದೆ, 50 ಕಿಲೋಮೀಟರ್ದಲ್ಲಿ ಏರ್ಪೋರ್ಟ್ ಬರ್ತಾ ಇದೆ. ಅದರಲ್ಲಿ 400 ಎಕರೆ ನಮಗೆ ಮಂಜೂರು ಮಾಡಿದ್ದಾರೆ. ಆ 5,000 ಎಕರೆದ ಒಂದು ಇಂಡಸ್ಟ್ರಿಯಲ್ ಹಬ್ ಮಾಡ್ತಾ ಇದ್ದಾರೆ. ಅದರಲ್ಲಿ 400 ಎಕರ್ಸ್ ಕನ್ಸೆಷನಲ್ ರೇಟದಲ್ಲಿ ಕೊಟ್ಟು ಅವರು ಮಹಾರಾಷ್ಟ್ರ ಗೌರ್ಮೆಂಟ್ ಯಾವ ರೀತಿ ಕನ್ಸೆಷನ್ ಕೊಡ್ತಾರೆ ನಾನು ಕೊಡ್ತೇನೆ, ನಮ್ಮಲ್ಲೇ ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ವಿನಂತಿ ಮಾಡಿದ್ದಾರೆ. ಇದೇ ಪ್ರಕಾರವಾಗಿ ಬಿಹಾರದಲ್ಲಿನೂ ಸಹಿತ ಸೀತಾಮಢಿ ಡಿಸ್ಟ್ರಿಕ್ಟ್ ಅಂತ ಒಂದಿದೆ, ಅಲ್ಲಿ ನಮ್ದೊಂದು ಶುಗರ್ ಫ್ಯಾಕ್ಟ್ರಿ ಇದೆ, 4 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಅವರು ಸಹಿತ ಸಾಮ್ರಾಟ್ ಚೌಧರಿ ಸರ್ ಅವ್ರು ಮೊದಲು DCM ಆಗಿದ್ರು, ನನ್ನ ಒಳ್ಳೆಯ ಸ್ನೇಹಿತರವರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ನೀನು ಭಾಳ ಹಿಂದುಳಿದ ಭಾಗ ಇದೆ, ಅವ್ರು ಎರಡೂ ರಾಜ್ಯದವ್ರು ಏನು ಕೊಡ್ತಾರೆ ಕನ್ಸೆಷನ್ ಅದಕ್ಕಿಂತ ನಾನು ಒಂದು 10% ಜಾಸ್ತಿನೇ ನಿಮಗೆ ಕೊಡ್ತೀನಿ, ಕೊಟ್ಟು ಎಲ್ಲ ರೀತಿಯಿಂದೆಲ್ಲ ಪಾಸ್ಟ್ ಆಗೋದ್ರ ಸಲುವಾಗಿ ಒಬ್ಬರ IAS ಆಫೀಸರ್ ನೋಡಲ್ ಏಜೆನ್ಸಿಯಾಗಿ ನಿಮ್ಗೆ ನೇಮಕ ಮಾಡ್ತೀನಿ, ದಯವಿಟ್ಟು ಬಿಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದನ್ನು ಸಹಿತ ಅವರು ವಿನಂತಿಯನ್ನು ಮಾಡಿದ್ದಾರೆ. ಈ ರೀತಿ 3 ರಾಜ್ಯದವರು ಅಂದಾಜು ಒಂದು 6,000 ಕೋಟಿ ರೂಪಾಯಿದಷ್ಟು ದೊಡ್ಡದಾಗಿರುವಂತ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ 75 ವರ್ಷದಲ್ಲಿ ಮೊದಲೇ ಬಾರಿಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇರೋದು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇವತ್ತಿನವರೆಗೂ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಲ್ಲ, ಅಥವಾ ನಮ್ಮ ಬೆಳಗಾವಿ ಡಿವಿಷನ್ ದಲ್ಲಿನೂ ಇಲ್ಲ. ಇಂಡಿವಿಜುವಲ್ ಒಂದೇ ಫ್ಯಾಕ್ಟ್ರಿ 6,000 ಕೋಟಿ ರೂಪಾಯಿ ಬಂದಿರುವಂತದ್ದು. ಇದರಿಂದ ನಮ್ಮ ಸ್ಥಳೀಯರಿಗೆ ಒಂದು ಉದ್ಯೋಗ ಅವಕಾಶ ಸಿಗ್ತದೆ, ಈ ಭಾಗ ಅಭಿವೃದ್ಧಿ ಆಗ್ಲಿಕ್ಕೆ. ಮತ್ತು ಎಕ್ಸಲರಿ ಯೂನಿಟ್ ಇದನ್ನ ದೊಡ್ಡ ಪ್ರಾಜೆಕ್ಟ್ ಮಾಡಿದಾಗ ಸಣ್ಣ ಸಣ್ಣ ಐಟಮ್ ಪ್ರೊಡಕ್ಷನ್ ಮಾಡಿಕೊಡೋದ್ರ ಸಲುವಾಗಿ ಇದು ಎಕ್ಸಲರಿ ಯೂನಿಟ್ಗಳು ಇಲ್ಲಿ ಬರ್ಲಿಕ್ಕೆ ಅನುಕೂಲತೆ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಭಾಗದ ರೈತರು ಈ ಪ್ರಾಡಕ್ಟ್ ನಾವು ಎದರಿಂದ ಮಾಡ್ತಾ ಇದೀವಿ, ರೈತರು ಬೆಳೆದಿರುವಂತ ಕಬ್ಬಿನ ಜ್ಯೂಸು, ಮೊಲಾಸಿಸ್ಸು ಮತ್ತು ಮೆಕ್ಕೆಜೋಳ, ಆಮೇಲೆ ರೈಸು, ಹೊಲದಲ್ಲಿ ಉಳಿದಿರುವಂತ ವೇಸ್ಟ್ ಅಂದ್ರೆ ಇದು ರೌದಿ ಮತ್ತು ವಾಡಿ, ಆಮೇಲೆ ಇದು ನಮ್ಮ ಪ್ರೆಸ್ ಮಡ್ಡು, ಸ್ಪೆಂಟ್ ವಾಶು, ಈ ಹುಲ್ಲು, ದನಗಳು ತಿನ್ಲಿಕ್ಕೆ ಬಿಟ್ಟಿರುವಂತಹ ಹುಲ್ಲುಗಳನ್ನು ಇವೆಲ್ಲಗಳನ್ನು ಉಪಯೋಗ ಮಾಡ್ಕೊಂಡು ಈ ಕಾಂಪ್ರೆಸ್ಡ್ ಬಯೋಗ್ಯಾಸು, ಇಥನಾಲು, ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲ್ ಮತ್ತು ಬಯೋಪ್ಲಾಸ್ಟಿಕ್ ಇವೆಲ್ಲಗಳನ್ನು ಮಾಡುವಂಥದ್ದು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಾ ಇದೆ. ಅದ್ರ ಸಲುವಾಗಿ ಇನ್ನೊಂದ್ಸಲ ನಿಮ್ಮ ಮುಖಾಂತರ ನಾವು ಸಿದ್ದರಾಮಯ್ಯ ಸರ್ಗೂ ನಿಮ್ಮ ಬಗ್ಗೆ ಬಹಳ ಅಪಾರ ಗೌರವ ಇದೆ. ಈ ಭಾಗದಲ್ಲಿ ನೀವು ಆರಿಸಿ ಬಂದು ಈ ಭಾಗಕ್ಕೆ ಏನಾರು ಮಾಡ್ತಾರ ಅನ್ನೋಂಥದ್ದಿತ್ತು. ತಾನಾಗ್ಲೇ ಈ ಭಾಗದಲ್ಲಿ ಒಂದು ಪ್ರಾಜೆಕ್ಟ್ ಬಂದು ಅದು ಈ ಭಾಗದಲ್ಲಿ ಅನುಕೂಲತೆ ಆಗುವಂಥದ್ದಕ್ಕೆ ನಿಮ್ಮ ಮುಂದೆ ಬಂದಿತ್ತು, ನೀವು ಮಾಡಿಲ್ಲ. ಈಗ ಅದ್ರ ಸಹಿತ ನಿಮ್ ಶಕ್ತಿ ಇದೆ, ಒಂದು ಮಾತನ್ನ DK ಅವ್ರಿಗೆ ಹೇಳಿ ಅದನ್ನ ಮಾಡಿಸ್ಕೊಡ್ಬೇಕು. ನಾನು ಮುಂದಿನ ವಾರದಲ್ಲಿ ಅವ್ರ ಒಂದು ಅಪಾಯಿಂಟ್ಮೆಂಟ್ ಹೋಗಿ ಭೇಟಿಯಾಗಿ ವಿನಂತಿಯನ್ನು ಮಾಡ್ತೇನೆ.